ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಈದ್ ಮಿಲಾದ್ ಮೆರವಣಿಗೆ ಹಿನ್ನೆಲೆ ಪಟ್ಟಣದಾದ್ಯಂತ ಖಾಕಿ ಬಂದೋಬಸ್ತ್ ಮಾಡಲಾಗಿದೆ. 1250 ಪೊಲೀಸ್ ಅಧಿಕಾರಿಗಳಿಂದ ಬಂದೋಬಸ್ತ್ ಮಾಡಲಾಗಿದ್ದು 6 ಕೆಎಸ್ಆರ್ಪಿ, 3 ಡಿಎಆರ್, 3 ಆರ್ಎಎಫ್ ತುಕಡಿಗಳು ಭಾಗಿಯಾಗಿವೆ. ಸಾಗರ ಪಟ್ಟಣದಾದ್ಯಂತ 8 ಚೆಕ್ ಪೋಸ್ಟ್ ರಚನೆ ಮಾಡಿ 70 ಸಿಸಿಟಿವಿ ಕ್ಯಾಮೆರಾ, 40 ಸ್ಕೈ ಕ್ಯಾಮೆರಾ, 2 ಡ್ರೋನ್ ಬಳಕೆ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಹಲವಾರು ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ದಿನಾಂಕ 11 ಸೆಪ್ಟೆಂಬರ್ 2025ರಂದು ಸಾಗರ ನಗರದಲ್ಲಿ ಈದ್ ಮಿಲಾದ್ ಒಂದು ಪ್ರೊಸೆಷನ್ ನಡೆದಿದೆ. ಒಟ್ಟಾರೆ ಈ ಬಂದೋಬಸ್ತಿಗೆ 1200 ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಹಾಜರಿದ್ದಾರೆ. 1250 1250 ಆಫೀಸರ್ಸ್ ಅಂಡ್ ಮೆನ್ ಅವರುಗಳು ಬಂದೋಬಸ್ತ್ ಕರ್ತವ್ಯಕ್ಕೆ ಬಂದಿದ್ದಾರೆ. ಅದರಲ್ಲಿ 3 ಜನ SP ದರ್ಜೆ ಅಧಿಕಾರಿಗಳು, 8 ಜನ ಡಿವೈಎಸ್ಪಿಗಳು, 15 ಜನ ಇನ್ಸ್ಪೆಕ್ಟರ್ಸ್, 25 ಜನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಸ್, 50 ಜನ ESIಗಳು, HCPC ಮತ್ತೆ ಹೋಮ್ ಗಾರ್ಡ್ಗಳು ಸೇರಿ ಒಟ್ಟು 800 ಜನ ಸಿಬ್ಬಂದಿಗಳು ಬರ್ತಾ ಇದ್ದಾರೆ. ಸ್ಟ್ರೈಕಿಂಗ್ ಫೋರ್ಸ್ ಅಂತ ನಾವೇನ್ ಕರಿತೀವಿ 6 KSRP, 3 DR, ಒಂದು ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅಂತ CRPF ಒಂದು ರೈಟ್ ಕಂಟ್ರೋಲ್ ಮಾಡ್ಲಿಕ್ಕೆ ಅಂತಕ್ಕಂಥ ಒಂದು ಸ್ಪೆಷಲೈಸ್ಡ್ ಫೋರ್ಸ್, ಅದು ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅಂತ. ಇಷ್ಟು ಸಿಬ್ಬಂದಿಗಳು ಮತ್ತೆ ಅಧಿಕಾರಿಗಳು ನಮ್ಗೆ ಬಂದೋಬಸ್ತ್ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ನಾವು ಸಾಗರ ನಗರಕ್ಕೆ ಯಾರು ಬರ್ತಾ ಇದ್ದಾರೆ, ಯಾರು ಹೋಗ್ತಾ ಇದಾರೆ ಅನ್ನೋದ್ರ ಮೇಲೆ ಕಣ್ಗಾವಲು ಇಡ್ಲಿಕ್ಕೆ 8 ಚೆಕ್ ಪೋಸ್ಟ್ ಗಳನ್ನ ಹಾಕೊಂಡಿದೀವಿ. ಆಲ್ಮೋಸ್ಟ್ ನಿನ್ನೆಯಿಂದಲೇ ನಡೀತಾ ಇದೆ. ಇವತ್ತು ರಾತ್ರಿ ಕೂಡ ಬಿಗಿಯಾಗಿ ಸಿಟಿ ಒಳಗಡೆ ಯಾರು ಬರ್ತಾ ಇದ್ರೆ, ಯಾರು ಹೋಗ್ತಾರೆ ನಾವು ನಿಡ್ಲಿಕ್ಕೆ. ಅದ್ರ ಜೊತೆಗೆ ನಮ್ಗೆ ಈಗಾಗಲೇ ಸಾಗರ ನಗರದಲ್ಲಿ ಒಂದು 70 CC ಕ್ಯಾಮೆರಾಗಳಿದೆ. ಅದ್ರ ಜೊತೆಗೆ ಒಂದು 35 ಅಡಿಷನಲ್ CC ಕ್ಯಾಮೆರಾಗಳನ್ನ ಇನ್ಸ್ಟಾಲ್ ಮಾಡಿದೀವಿ.